ಆತ್ಮೀಯ ಸ್ನೇಹಿತರೆ ಹಾಗೂ ವಿದ್ಯಾರ್ಥಿಗಳೇ ಮತ್ತು ವೃತ್ತಿ ಬಾಂಧವರೇ, ಇವತ್ತಿನ ತರಗತಿಯಲ್ಲಿ ಮುಂದುವರೆದ ಪ್ರಶ್ನೆ ಪತ್ರಿಕೆಯನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು. ಪ್ರಶ್ನೆ 56ನೇದು, ದ್ರವ್ಯತೆಯ ಲಿಕ್ವಿಡಿಟಿ ಟ್ರ್ಯಾಪ್ ಎಂದರೇನು ಅಂತ ಪ್ರಶ್ನೆ ಇದೆ. ಅದರಲ್ಲಿ ಏದು ನೋಡಿ, ಒಂದನೇದು ಸಂಪೂರ್ಣ ದ್ರವ್ಯತೆಯ ಆದ್ಯತೆಯೊಂದಿಗೆ ದ್ರವ್ಯತೆಯ ಆದ್ಯತೆಯ ತಿರುವಿನ ಭಾಗ. ಎರಡನೇದು ಬೇಡಿಕೆಯ ತಿರುವಿನ ಪರಿಪೂರ್ಣ ಸ್ಥಿತಿಸ್ಥಾಪಕತ್ವದ ಭಾಗ. ಮೂರನೇದು ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಜನರು ನಿಷ್ಕ್ರಿಯ ಬ್ಯಾಲೆನ್ಸ್ಗಳನ್ನು ಹೊಂದಿರುತ್ತಾರೆ. ಇಲ್ಲಿ ನಾಲ್ಕನೇದು ಹಣದ ಬೇಡಿಕೆಯು ಸಂಪೂರ್ಣವಾಗಿ ಸ್ಥಿತಿಸ್ಥಾಪಕ ರಹಿತವಾಗಿರುತ್ತದೆ ಅಂತ ಈ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಈ ಮೇಲಿನವುಗಳಲ್ಲಿ ಯಾವುದು ಸರಿ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆ. ಅದರಲ್ಲಿ ಎ ನೋಡಿ, ಬಿ, ಸಿ ಮತ್ತು ಡಿ ಅಂತ ಕೇಳಿರ್ತಕ್ಕಂಥದ್ದು. ಇದರಲ್ಲಿ ಒಂದನೇದು ನೋಡಿ, ಒಂದನೇದು ಸರಿ ಇದೆ, ಎರಡನೇದು ಸರಿ ಇದೆ, ಇಲ್ಲಿ ಮೂರನೇದು ಕೂಡ ಸರಿ ಇದೆ. ನಾಲ್ಕನೇದು ಮಾತ್ರ ಏನಿದೆ ಅಂತಂದರೆ ಹಣದ ಬೇಡಿಕೆಯು ಸಂಪೂರ್ಣವಾಗಿ ಸ್ಥಿತಿಸ್ಥಾಪಕ ರಹಿತವಾಗಿರುತ್ತದೆ ಅಂತಕ್ಕಂಥದ್ದು. ಹಾಗಾದರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಸಿ ಆಗಿರ್ತಕ್ಕಂಥದ್ದು. ಪ್ರಶ್ನೆ ನಂಬರ್ 57ನೇದು, ಬೌಲೋಮ್ ಇದರ ದೃಷ್ಟಿಕೋನದಿಂದ ಹಣದ ವಹಿವಾಟಿನ ಬೇಡಿಕೆಯನ್ನು ವಿವರಿಸುತ್ತಾರೆ. ಈ ಒಂದು ನೋಡಿ, ಎ ದಾಸ್ತಾನು ನಿಯಂತ್ರಣ, ಇಲ್ಲಿ 1952. ಬಡ್ಡಿ ದರಗಳು ಅಂತಂದರೆ ಇಲ್ಲಿ 100 ರೂಪಾಯಿಗೆ ಬಡ್ಡಿ ದರ ಎಷ್ಟಿದೆ, 2 ರೂಪಾಯೋ ಅಥವಾ 3 ರೂಪಾಯಿನೋ ತಿಂಗಳಿಗೆ, ಇದನ್ನು ಈ ರೀತಿ ಬಡ್ಡಿ ದರ ಅಂತ ಕರಿತೇವೆ. ಸೀದಾ ಹಣಕ್ಕಾಗಿ ವಹಿವಾಟಿನ ಬೇಡಿಕೆ. ಡಿ ಬಾಂಡ್ ಬೆಲೆ ಅಂತಂದರೆ ಈಗ ಸೆಂಟ್ರಲ್ ಗೌರ್ಮೆಂಟ್ ಈ ಥರ ಏನು ಮಾಡಿರ್ತಂದರೆ ಬಾಂಡ್ ಇರ್ತದೆ. ಈ ಬಾಂಡಿನ ಬೆಲೆ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡ್ತಾರೆ ಅಂದರೆ ಬೆಲೆಯನ್ನು ನಿಗದಿ ಮಾಡಿರ್ತಕ್ಕಂಥದ್ದು. ಹಾಗಾದರೆ ಇದು ಬೌಲೋಮ್ ಇದರ ದೃಷ್ಟಿಕೋನದಿಂದ ಹಣದ ವಹಿವಾಟಿನ ಬೇಡಿಕೆ ವಿವರಿಸುತ್ತಾರೆ ಅಂತಂದರೆ ಸರಿಯಾಗಿರ್ತಕ್ಕಂಥ ಉತ್ತರ ಏದು ದಾಸ್ತಾನು ನಿಯಂತ್ರಣ ಅಂತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ 58ನೇದು, IS-LM ಮಾದರಿಯಲ್ಲಿ ಸರಕುಗಳ ಮಾರುಕಟ್ಟೆ ಸಮತೋಲನಕ್ಕೆ ಇವುಗಳ ಸಮಾನತೆಯ ಅಗತ್ಯವಿದೆ ಅಂತಕ್ಕಂಥದ್ದು. ಇಲ್ಲಿ LM ಅಂತ ತಿಳ್ಕೊಳ್ಬೇಕಂತಂದರೆ ಇಲ್ಲಿ IS ಅಂತಂತಂದರೆ ಇನ್ವೆಸ್ಟ್ಮೆಂಟ್ ಗೂಡ್ಸ್ ಅಂತ ನಾವು ಕರಿತೇವೆ, ಹೂಡಿಕೆ ಸರಕುಗಳು. ಮತ್ತು LM ಅಂತಂತಂದರೆ ಲಿಕ್ವಿಡಿಟಿ ಪರ್ಫಾರ್ಮೆನ್ಸ್ ಅಂತಂದರೆ ಲಿಕ್ವಿಡಿಟಿ ಪರ್ಫಾರ್ಮೆನ್ಸ್ ಅಂತಂತಂದರೆ ಇಲ್ಲಿ ಮನಿ ಸಪ್ಲೈ. ಇದರಲ್ಲಿ ನೋಡಿ, ಏದು ಉಳಿತಾಯ ಮತ್ತು ಹೂಡಿಕೆ, ಬಿದು ಹಣದ ಬೇಡಿಕೆ ಮತ್ತು ಪೂರೈಕೆ, ಸಿದು ಕಾರ್ಮಿಕರ ಬೇಡಿಕೆ ಮತ್ತು ಪೂರೈಕೆ, ಡಿ ಬಳಕೆ ಮತ್ತು ಹೂಡಿಕೆಗಳು. ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಇಲ್ಲಿ ನೋಡಿ, ಉಳಿತಾಯ ಮತ್ತು ಹೂಡಿಕೆ ಸರಿಯಾಗಿರ್ತಕ್ಕಂಥ ಉತ್ತರ ಎ. ನೆಕ್ಸ್ಟು 59ನೇ ಪ್ರಶ್ನೆ,
ಇದಕ್ಕಿಂತ ಸ್ವಲ್ಪ ಈ ISLM ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಮ್ಗೆ ಹೇಳ್ತಕ್ಕಂಥದ್ದು. ಇಲ್ಲಿ IS ಮತ್ತು LM ಅಂತಕ್ಕಂಥ ಅರ್ಥಶಾಸ್ತ್ರ ಏನಂದರೆ J.R. ಹಿಕ್ಸ್ ಇದು 1937ರಲ್ಲಿ ಪ್ರಸ್ತುತಪಡಿಸ್ತಾನೆ ತಾನೆ. ಅದೇ ರೀತಿ ಇಲ್ಲಿ J.M. ಕೀನ್ಸ್ ಜಾನ್ ಮೆನಾರ್ಡ್ ಕೇನ್ಸ್ ಅಂತ ಕರೀತಾರೆ. ಇವರು 1937ರಲ್ಲಿ LM ಅಂತಕ್ಕಂಥದ್ದು ಇವರು ಪ್ರಸ್ತುತಪಡಿಸ್ತಾರೆ. IS ಅಂತಕ್ಕಂಥದ್ದು J.R. ಹಿಕ್ಸ್ ಅವರು ಪ್ರಸ್ತುತಪಡಿಸ್ತಾರೆ. ನೆಕ್ಸ್ಟ್ 59ನೇದು ಕ್ವಶನ್ ನೋಡಿ. ಹಣದುಬ್ಬರದ ನಿರೀಕ್ಷೆಗಳು ಹೆಚ್ಚಾದರೆ ಅಲ್ಪಾವಧಿಯಲ್ಲಿ ಫಿಲಿಪ್ಸ್ ತಿರುವು ಯಾವ ರೀತಿ ಆಗ್ತದೆ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆ. ಎ ಲಂಬಾಂತರವಾಗುತ್ತದೆ, ಬಿ ಮೇಲ್ಮುಖವಾಗಿ ಇಳಿಜಾರಾಗುತ್ತದೆ, ಸಿ ಬಲಕ್ಕೆ ಶಿಫ್ಟ್ ಆಗುತ್ತದೆ, ಡಿ ಎಡಕ್ಕೆ ಶಿಫ್ಟ್ ಆಗುತ್ತದೆ. ಇಲ್ಲಿ ನೋಡಿ ಫಿಲಿಪ್ಸ್ ಕರ್ವ್ ಅಂತ ಹೇಳಿರ್ತಕ್ಕಂಥದ್ದು. ಇದರಲ್ಲಿ ಈ ರೀತಿ ಇವುಗಳನ್ನು ನಿಮಗೆ ನಾನು ರೇಖಾಚಿತ್ರದಲ್ಲಿ ತೋರಿಸ್ತಕ್ಕಂಥದ್ದು. X Y ಇದು ಹಣದುಬ್ಬರ ಹೆಚ್ಚಾದಂತೆ ಇದು ಲಂಬಾಂತರ ಯಾವುದ್ರಿ? ಈ ರೇಖೆ ಲಂಬಾಂತರವಾಗುತ್ತದೆ. ಈ ರೇಖೆ ಮೇಲ್ಮುಖವಾಗಿ ಇಳಿಜಾರಾಗುತ್ತದೆ. ಇಲ್ಲಿ ಈ ಥರ ಇದು ಕೆಳಮುಖ, ಇದು ಮೇಲ್ಮುಖವಾಗಿ ಇಳಿಜಾರಾಗುತ್ತದೆ. ಮೇಲ್ಮುಖವಾಗಿ ಇಳಿಜಾರಾಗುತ್ತದೆ. ಇದು ಬಲಕ್ಕೆ ಶಿಫ್ಟ್ ಆಗುತ್ತದೆ ಅಂತಂದರೆ ಇದು ಇಳಿಜಾರು ರೇಖೆ ಅದಲ್ಲ, ಇದು ಬಲಕ್ಕೆ ಅಂತಂದರೆ ಈ ಕಡೆ ಶಿಫ್ಟ್ ಆಗ್ತಕ್ಕಂಥದ್ದು. ಇದು ಹೊಸ ಗೆರೆ ಎಳಿತ ನೋಡಿ, ಇದು ಬಲಕ್ಕೆ ಶಿಫ್ಟ್ ಆಗ್ತಕ್ಕಂಥದ್ದು. ಅದೇ ರೀತಿ ಎಡಕ್ಕೆ ಶಿಫ್ಟ್ ಅಂದರೆ ಈ ಮೂಲ ಮೇಲ್ಮುಖ ಇಳಿಜಾರನ್ನು ಇದು ಬಲಕ್ಕಾದರೆ ಈ ಕಡೆ ಬರ್ತಕ್ಕಂಥದ್ದು, ಇದು ಎಡಕ್ಕೆ ಶಿಫ್ಟ್ ಆಗ್ತಕ್ಕಂಥದ್ದು. ಆದರೆ ಹಣದುಬ್ಬರ ಜಾಸ್ತಿ ಆದಾಗ ಈ ಫಿಲಿಪ್ಸ್ ಕರ್ವ್ ಏನಾಗ್ತದೆ ಅಂತಂತಂದರೆ ಇಲ್ಲಿ ನೋಡಿ, ಇಲ್ಲಿರ್ತಕ್ಕಂಥ ಬೆಲೆ, ಈ ಬೇಡಿಕೆ, ಇದು ಹಣದುಬ್ಬರ ಹೆಚ್ಚಿಗಾದಾಗ ಇಲ್ಲಿ ಹೋಗ್ತದೆ. ಇಲ್ಲಿ ಅಂದರೆ ಇಷ್ಟು ಪ್ರಮಾಣದಲ್ಲಿ ಅಂತಾರೆ ಇದು ಯಾವ ಕಡೆ ಆಗ್ತದೆ? ಬಲಕ್ಕೆ ಶಿಫ್ಟ್ ಆಗ್ತದೆ. ಆ ಕಾರಣಕ್ಕಾಗಿ ಸಿ ಆನ್ಸರ್ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ 60. ಈ ಕೆಳಗಿನವುಗಳಲ್ಲಿ ಯಾವುದು ವಿಸ್ತರಣಾ ಹಣಕಾಸು ನೀತಿಯ ಪರಿಣಾಮವಾಗಿದೆ? ವಿಸ್ತೀರ್ಣ ಅಂತಂದರೆ ಚದುರುವಿಕೆ ಅಥವಾ ವಿಶಾಲ. ಹೌದಾ? ವಿಶಾಲ. ಒಂದನೇದು ವಿನಿಮಯ ದರ ಇಳಿಯುತ್ತದೆ. ಎರಡನೇದು ನಿವ್ವಳ ರಫ್ತು ಹೆಚ್ಚಾಗುತ್ತದೆ, ಆದಾಯ ಮಟ್ಟ ಏರುತ್ತದೆ. ನಾಲ್ಕನೇ ಖರೀದಿಯ ಶಕ್ತಿ ಹೆಚ್ಚಿಸುತ್ತದೆ. ಅಂತಂದರೆ ಇಲ್ಲಿ ನೋಡಿ, ಇದರಲ್ಲಿ ಈ ನಾಲ್ಕರಲ್ಲಿ ವಿನಿಮಯ ದರ ಇಳಿಕೆ ಆಗುತ್ತದೆ ಅಂತಂದರೆ ಇದು ನಾನು ನಿಮಗೆ ಸಿಂಬಲ್ ತೋರಿಸ್ತೀನಿ. ಇದು ಇಳಿಕೆ ಸಿಂಬಲ್. ನಿವ್ವಳ ರಫ್ತು ಹೆಚ್ಚಾಗುತ್ತದೆ ಅಂತಂದರೆ ಇದು ಏರಿಕೆ ಸಿಂಬಲ್. ಹೌದಾ? ಆದಾಯ ಮಟ್ಟ ಏರುತ್ತದೆ ಅಂತಂದರೆ ಇದು ಹೆಚ್ಚಳ ಆಗ್ತಕ್ಕಂಥ ಸಿಂಬಲ್. ಖರೀದಿಸುವ ಶಕ್ತಿನೂ ಕೂಡ ಹೆಚ್ಚಾಗುತ್ತದೆ ಅಂತಕ್ಕಂಥದ್ದು. ಇವುಗಳಲ್ಲಿ ಈ ಒಂದು ಸಿಂಬಲ್ಗಳಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಡಿ. 1, 2, 3 ಮತ್ತು 4 ಸರಿಯಾಗಿರ್ತದೆ ಅಂತಕ್ಕಂಥದ್ದು. ಇವುಗಳ ಇರೋದ್ರಿಂದ ನೋಡಿ, ಹಣಕಾಸು ನೀತಿ ವಿಸ್ತೀರ್ಣದ ಪರಿಣಾಮ ಏನಾಗ್ತದೆ? ವಿನಿಮಯ ದರ, ಎಕ್ಸ್ಚೇಂಜ್ ರೇಟ್ ಹೆಚ್ಚಾಗ್ತದೆ. ಹೌದಾ? ನೋಡಿ, ಎಕ್ಸ್ಚೇಂಜ್ ರೇಟ್ ಇನ್ಕ್ರೀಸ್ ಆಗ್ತದೆ. ಆಮೇಲೆ ನಿವ್ವಳ ನೆಟ್ ಎಕ್ಸ್ಪೋರ್ಟ್ ಏನಾಗ್ತದೆ? ಹೆಚ್ಚಳ ಆಗ್ತದೆ. ಇದರಿಂದ ಇನ್ಕಮ್ ಲೆವೆಲ್ ಇನ್ಕ್ರೀಸ್ ಆಗ್ತದೆ. ಇನ್ಕಮ್ ಲೆವೆಲ್ ಇನ್ಕ್ರೀಜಿಂಗ್ ಅಂದರೆ ಹೆಚ್ಚಳ.
ಇನ್ಕ್ರೀಸಿಂಗ್ ಹೆಚ್ಚಳ ಆಗ್ತದೆ. ಹಾಗೆ ಖರೀದಿಸುವ ಪರ್ಚೇಸಿಂಗ್ ಪವರ್ ಪರ್ಚೇಜಿಂಗ್ ಪವರ್ ಏನಾಗ್ತದೆ ಅಂತಾರೆ ಹೆಚ್ಚಳವಾಗ್ತದೆ ಅಂತಕ್ಕಂಥದ್ದು. ಓಕೆ, ಈ ರೀತಿ ಈ ಪ್ರಶ್ನೆಗಳಾಗಿರ್ತಕ್ಕಂಥದ್ದು. ಹಾಗೆ ಮುಂದುವರೆದು ಕ್ವಶನ್ ನಂಬರ್ 61. ಥಾಮಸ್ ಬೇನ್ಸ್ ಇದರ ಪರಿಕಲ್ಪನೆಯನ್ನು ಪರಿಚಯಿಸಿದರು ಅಂತಕ್ಕಂಥದ್ದು. ಈ ಥಾಮಸ್ ಬೇನ್ಸ್ ಅಂತಂತಂದರೆ ಯಾಕಂದರೆ 1763 ಪರಿಚಯಿಸ್ತಾರೆ. ಅದರಲ್ಲಿ ಎ ಸಂಭವನೀಯತೆ, ಬಿ ವಿಲೋಮ ಸಂಭವನೀಯತೆ, ವಿಲೋಮ ಸಂಭವನೀಯತೆ, ವಿಶ್ಲೇಷಣಾತ್ಮಕ ಸಂಭವನೀಯತೆ, ಸಂಭವನೀಯತೆಯ ಆಧುನಿಕ ಸಿದ್ಧಾಂತ. ಅಂದರೆ ಒಂದು ಘಟನೆ ನಡೆಯುವ ಸಾಧ್ಯತೆ ಅಂತ ಕರಿತೇವೆ ಇದಕ್ಕೆ. ಸಂಭವನೀಯತೆಗೇನು ಒಂದು ಘಟನೆ ನಡೆಯುವ ಸಾಧ್ಯತೆ. ಬಿ ವಿಲೋಮ ಸಂಭವನೀಯತೆ ಅಂತಂತಂದರೆ ಹೊಸ ಮಾಹಿತಿ ಆಧಾರದ ಮೇಲೆ ಹಿಂದಿನ ಸಂಭವನೀಯತೆಯನ್ನು ಪರಿಹರಿಸುವ ವಿಧಾನ. ಹಿಂದಿನ ಸಂಭವನೀಯತೆಯನ್ನು ಪರಿಹರಿಸುವ ವ್ಯವಹಾರ. ಮೂರನೇದು ವಿಶ್ಲೇಷಣಾತ್ಮಕ ಸಂಭವನೀಯತೆ, ಗಣಿತೀಯ ಅಂದಾಜಿಸುವ ವಿಧಾನ. ಗಣಿತೀಯ ಅಂದಾಜಿಸುವ ವಿಧಾನ. ನೆಕ್ಸ್ಟ್ ಸಂಭವನೀಯತೆಯ ಆಧುನಿಕ ಸಿದ್ಧಾಂತ ಅಂತ ಕೇಳಿರ್ತಕ್ಕಂಥದ್ದು. ಇಲ್ಲಿ ಆಂಡ್ರೂ ಕೋಲ್ಮರ್ ಗೋರೆವ್ 1933 ಇದನ್ನು ಪ್ರಸ್ತುತಪಡಿಸ್ತಾರೆ. ನೆಕ್ಸ್ಟ್ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಅಂತಂದರೆ ವಿಲೋಮ ಪದ್ಧತಿಯಲ್ಲಿ ನಾವು ನೋಡ್ತಾ ಇದ್ದೇವೆ. ಯಾವ ಪದ್ಧತಿ? ವಿಲೋಮ ಪದ್ಧತಿಯಲ್ಲಿ ನೋಡ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್. ದ್ವಿಪದ ವಿತರಣೆಯನ್ನು ಹೀಗೂ ಕರೆಯಲಾಗುತ್ತದೆ ಅಂತಂದರೆ ಇದು ಸಾಮಾನ್ಯ ವಿತರಣೆ, ಬಿ ಬರ್ನೌಲಿನ್ ವಿತರಣೆ, ಸಿ ನಿರಂತರ ಸಂಭವನೀಯತೆ ವಿತರಣೆ, ಡಿ ದ್ವಿಮುಖ ಪರ್ಯಾಯಗಳು ಅಂತಂದರೆ ಇದು ಸರಿಯಾಗಿರ್ತಕ್ಕಂಥ ಉತ್ತರ ಬಿ ಬರ್ನೌಲಿನ್ ವಿತರಣೆ ಅಂತ ಕರೀತೇವೆ. ನೆಕ್ಸ್ಟ್ ಕ್ವಶನ್ 63ನೇ ಕ್ವಶನ್. ನಿರಂತರ ಸರಣಿಯ ಸರಾಸರಿಯನ್ನು ಹೇಗೆ ಲೆಕ್ಕ ಮಾಡಲಾಗುತ್ತದೆ ಅಂತಂತಂದರೆ ಇಲ್ಲಿ ಮೀಡಿಯನ್ ಈಕ್ವಲ್ ಟು ಸೈಜ್ ಆಫ್ n+1 ಡಿವೈಡೆಡ್ ಬೈ 2 ದ ಐಟಮ್, ಬಿ ಮೀಡಿಯಂ ಪ್ಲಸ್ ಲಾರ್ಜ್ ಪ್ಲಸ್ n/2 ಮೈನಸ್ CF ಕನ್ಸಂಪ್ಷನ್ ಫ್ರೀಕ್ವೆನ್ಸಿ ಡಿವೈಡೆಡ್ ಬೈ F ಇಂಟು I. ಸಿ ಎಕ್ಸ್ ಬಾರ್ ಅಂದರೆ ಸರಾಸರಿ ಅರ್ಥಮೆಟಿಕ್ ಪ್ಲಸ್ ಸಿಗ್ಮಾ FD ಡಿವೈಡೆಡ್ ಬೈ n ಇಂಟು ಸಿ. ಡಿ m ಈಕ್ವಲ್ ಟು n+1 ಡಿವೈಡೆಡ್ ಬೈ 2. ಆದರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಮೋಡ್ ಅಂತಕ್ಕಂಥದ್ದು ಅಥವಾ ಬಹುಲಕ ಆಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಹೌದಾ? ನೆಕ್ಸ್ಟ್
64ನೇ ಪರಸ್ಪರ ಸಂಬಂಧದ ವಿಶ್ಲೇಷಣೆಯು ಅಸ್ಥಿರ ನಡುವಿನ ಸಂಬಂಧದ ಮಟ್ಟವನ್ನು ನಿರ್ಧರಿಸಲು ಪ್ರಯತ್ನಿಸುತ್ತದೆ. ಈ ವ್ಯಾಖ್ಯಾನವನ್ನು ನೀಡಿದವರು ಯಾರು ಅಂತ ಕೇಳಿರ್ತಕ್ಕಂಥದ್ದು. ಈ ವ್ಯಾಖ್ಯಾನ ನೀಡಿದವರು ಟಟಲ್, ಕಾನರ್, ಯಾಯುನ್ಚೌ, ಸಿಂಪ್ಲಸ್ ಅಂತಂದರೆ ಇದನ್ನು ಯಾರು ನೀಡ್ತಾರೆ ಅಂತಂದರೆ ಯೌ ಉಲ್ ಐಂಡ್ ಕ್ಯಾಂಡಲ್ ಈ ಯಹುಲ್ ಅಂತಕ್ಕಂಥವ್ರು 1897 ಆ್ಯಂಡ್ ಕ್ಯಾಂಡಲ್ ಅಂತಕ್ಕಂಥವ್ರು 1943ಯಲ್ಲಿ ಇವರು ಇದನ್ನು ಪರಸ್ಪರ ಸಂಬಂಧ ವಿಶ್ಲೇಷಣೆಯನ್ನು ಹೇಳಿರ್ತಕ್ಕಂಥದ್ದು. ಇದು ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ ಕ್ವಶನ್ 65. ಉಲ್ಲೇಖದ ಬೇಸ್ ಅವಧಿಯ ಬದಲಾವಣೆಯನ್ನು ಹೀಗೆ ಕರೆಯಲಾಗುತ್ತದೆ ಅಂತ ಹೇಳಿರ್ತಕ್ಕಂಥದ್ದು. ಇಲ್ಲಿ ಉಲ್ಲೇಖ ಎ ಅಂದರೆ ವೃತ್ತಾಕಾರದ ಚಲನೆ ಅಥವಾ ಚಕ್ರಾಕಾರದ ಏರಿಳಿತ ಅಂತ ಕರೀತಾರೆ. ವೃತ್ತಾಕಾರದ ಅಂದರೆ ಚಕ್ರಾಕಾರದ ಏರಿಳಿತ. ಎ. ಬಿ ಬೇಸನ್ನು ಬದಲಾಯಿಸುವುದು ಅಂತಂದರೆ ಮೂಲ ವರ್ಷ ಹೊಸ ವರ್ಷ ಬದಲಾಯಿಸುವುದು. ಇಲ್ಲಿ ಬೇಸನ್ನು ಬದಲಾಯಿಸುವುದು ಅಂದರೆ ಮೂಲ ವರ್ಷ ಮತ್ತು ಹೊಸ ವರ್ಷ ಬದಲಾಯಿಸುವುದು. ಡಿಪ್ಲೇಟಿಂಗ್ ಅಂತಂತಂದರೆ ಹಣದುಬ್ಬರ ಪರಿಣಾಮವನ್ನು ತೆಗೆದುಹಾಕಿ ಹಣದುಬ್ಬರದ ಪರಿಣಾಮವನ್ನು ತೆಗೆದುಹಾಕಿ ನೈಜ ಮೌಲ್ಯವನ್ನು ಕಂಡುಹಿಡಿಯುವುದು. ನೈಜ ಮೌಲ್ಯವನ್ನು ಕಂಡುಹಿಡಿಯುವುದು. ನೆಕ್ಸ್ಟು ಸ್ಟ್ರೈಲಿಂಗ್ ಅಂದರೆ ಎರಡು ಭಿನ್ನ ಮೂಲ ವರ್ಷಗಳ ಸೂಚ್ಯಂಕ ಸರಣಿಗಳನ್ನು ಎರಡು ವಿಭಿನ್ನ ಮೂಲ ವರ್ಷಗಳ ಸೂಚ್ಯಂಕ ಸರಣಿಗಳನ್ನು ಒಂದೇ ಸರಣಿಯಾಗಿ ಜೋಡಿಸುವುದು. ಆದರೆ ಈ ರೀತಿಯಾಗಿ ಹೇಳಿರ್ತಕ್ಕಂಥ ಇದರಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂತಂದರೆ ಬೇಸ್ ಅನ್ನು ಬದಲಾಯಿಸುವುದು ಅಂತಂದರೆ ಮೂಲ ವರ್ಷ ಮತ್ತು ಹೊಸ ವರ್ಷದ ಬದಲಾವಣೆಯನ್ನು ಸೂಚಿಸುತ್ತದೆ. ನೆಕ್ಸ್ಟ್ ಕ್ವಶನ್ 66ನೇದು. ಮಾದರಿಯ ಅಗತ್ಯತೆಗಳು ಯಾವ್ಯಾವು ಅಂತ ಕೇಳಿರ್ತಕ್ಕಂಥದ್ದು. ಎ ಪ್ರಾತಿನಿಧ್ಯತೆ, ಬಿ ಸಮರ್ಪಕತೆ, ಸ್ವಾತಂತ್ರ್ಯ ಮತ್ತು ಏಕರೂಪತೆ, ಬಿ ಸಂಖ್ಯೆ, ಗಾತ್ರ, ಸಮರ್ಪಕತೆ ಮತ್ತು ಕ್ರಮ, ಸಿ ಸ್ವಾತಂತ್ರ್ಯ, ಸಾಧ್ಯತೆ, ಗಾತ್ರ ಮತ್ತು ಜನಸಂಖ್ಯೆ, ಡಿ ಯಾದೃಚ್ಛಿಕ, ಕೋಟಾ, ಕ್ಲಸ್ಟರ್ ಮಾದರಿಯ ತೀರ್ಪುಗಳು ಅಂತ ಕೇಳಿರ್ತಕ್ಕಂಥ. ಇದರಲ್ಲಿ ಮಾದರಿಯ ಅಗತ್ಯತೆ ಅಂತಂತಂದರೆ ಸರಿಯಾಗಿರ್ತಕ್ಕಂಥದ್ದು ಇದು ಪ್ರಾತಿನಿಧ್ಯತೆ, ಸಮರ್ಪಕತೆ, ಸ್ವಾತಂತ್ರ್ಯತೆ ಮತ್ತು ಏಕತೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಇಲ್ಲಿ 67ನೇ ಪ್ರಶ್ನೆ.
ಮಾದರಿಯನ್ನು ತೆಗೆದುಕೊಂಡು ಪೋಷಕ ಜನಸಂಖ್ಯೆ ಕುರಿತು ಕೆಲವು ಊಹೆಗಳನ್ನು ಪರೀಕ್ಷಿಸುವುದನ್ನು ಹೀಗೆ ಕರೆಯಲಾಗುತ್ತದೆ. ಅದರಲ್ಲಿ ಎ ಕಲ್ಪನಾ ಸಿದ್ಧಾಂತ ಫ್ರೇಮಿಂಗ್, ಬಿ ಕಲ್ಪನಾ ಸಿದ್ಧಾಂತ ನಿರ್ಮಾಣ, ಸಿ ಕಲ್ಪನಾ ಸಿದ್ಧಾಂತ ಪರೀಕ್ಷೆ, ಡಿ ಕಲ್ಪನಾ ಸಿದ್ಧಾಂತ ದ್ವೇಷ. ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಸಿ ಕಲ್ಪನಾ ಸಿದ್ಧಾಂತ ಪರೀಕ್ಷೆ. ನೆಕ್ಸ್ಟ್ ಕ್ವಶನ್ 68. ಹಿಂಚಲನೆ ವಿಶ್ಲೇಷಣೆ ಎನ್ನುವುದು ಅರ್ಥಶಾಸ್ತ್ರ ಮತ್ತು ವ್ಯವಹಾರ ಸಂಶೋಧನೆಯಲ್ಲಿ ಎರಡು ಅಥವಾ ಹೆಚ್ಚಿನ ವ್ಯತ್ಯಾಸಗಳ ನಡುವಿನ ಸಂಬಂಧವನ್ನು ಕಂಡುಹಿಡಿಯಲು ಹೆಚ್ಚಾಗಿ ಬಳಸುವ ತಂತ್ರಗಳಲ್ಲಿ ಒಂದು. ಈ ವ್ಯಾಖ್ಯಾನವನ್ನು ನೀಡಿದವರು ಯಾರು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಇಲ್ಲಿ ಏದ್ ನೋಡಿ, ಫಿಶರ್, ಬಿ ಮೋರಿಯಸ್ ಹ್ಯಾಂಗ್ಬರ್ಗ್, ಡಿ ಯಾಲುನ್ಚೌ, ಡಿ ತಾರೋ ಯಮಾನ. ಆದರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಡಿ ತಾರೋ ಯಮಾನೆ ಅಂತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ 69ನೇದು. ಅಂದಾಜು ಕಡಿಮೆಯಾದ ರೂಪದ ಗುಣಾಂಕಗಳಿಂದ ರಚನಾತ್ಮಕ ಸಮೀಕರಣದ ಮಾನದಂಡಗಳನ್ನು ಸಂಖ್ಯಾತ್ಮಕ ಅಂದಾಜುಗಳು ಅಂತ ಕೇಳಿರ್ತಕ್ಕಂಥ ಪ್ರಶ್ನೆ. ಇಲ್ಲಿ ನೋಡಿ, ಏದು ಸಮೀಕರಣದ ಕಡಿಮೆ ರೂಪ, ಬಿ ಗುರುತಿಸುವಿಕೆ ಸಮಸ್ಯೆ, ಸಿ ಗುರುತಿಸುವಿಕೆಯ ಅಡಿಯಲ್ಲಿ, ಡಿ ಲ್ಯಾಗ್ಡ್ ಎಂಡೋಜೆನ್ಸ್ ಅಂತಕ್ಕಂಥದ್ದು. ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಗುರುತಿಸುವಿಕೆಯ ಸಮಸ್ಯೆ ಬಿ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್, ಬಾಕ್ಸ್ ಜೆಂಕಿನ್ಸ್ ವಿಧಾನವನ್ನು ಹೀಗೂ ಸಹ ಕರೆಯಲಾಗುತ್ತದೆ ಅಂತ ಕೇಳಿರ್ತಕ್ಕಂಥದ್ದು. ಇಲ್ಲಿ ಅರ್ಮನ್ ಅಂತಂದರೆ ಇಲ್ಲಿ ತಾವು ತಿಳ್ಕೊಳ್ಬೇಕು, ಆಟೋ ರಿಗ್ರೆಸಿವ್, ಮೂವಿಂಗ್ moving ನೆಕ್ಸ್ಟು ಅರ್ಮಿಯಂ ARIMA ವಿಧಾನ ಅಂತಂತಾರೆ. ಇದು ಕೂಡ ಔಟ್ ರಿಗ್ರೆಸಿವ್ ಇಂಟರ್ಗ್ರೇಟೆಡ್ ಮೂವಿಂಗ್ ಅವರೇಜ್. ನಯನಗೊಳಿಸುವ ವಿಧಾನ 1956. ನೆಕ್ಸ್ಟ್ VAR ಮಾದರಿ ಅಂತಂತಂದರೆ ವಿಕ್ಟೋರ್ ಔಟ್ ರಿಗ್ರೆಷನ್, ರಿಗ್ರೆಷನ್ 1980. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಬಾಕ್ಸ್ ಜೆಂಕಿಂಗ್ ವಿಧಾನವನ್ನು ಹೀಗೂ ಸಹ ಕರೀತಾರೆ ಅಂತಂದರೆ ಬಿದು ಔಟ್ ರಿಗ್ರೆಷನ್ ಇಂಟಿಗ್ರೇಟೆಡ್ ಮೂವಿಂಗ್ ಅವರೇಜ್, ಇದು ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟು ಒಂದು ಸೆಟ್ ಇದರ ಸಂಗ್ರಹವಾಗಿದೆ ಅಂತ. ಅದರಲ್ಲಿ ಎ ಮಾದರಿಗಳು, ಬಿ ಸ್ಪಷ್ಟವಾಗಿ ವ್ಯಾಖ್ಯಾನಿಸಲಾಗದ ವಸ್ತುಗಳು, ಸಿ ವಸ್ತುಗಳು, ಸಂಖ್ಯೆಗಳು. ಇಲ್ಲಿ ಒಂದು ಸೆಟ್ ಇದರ ಸಂಗ್ರಹವಾಗಿದೆ ಅಂತಂತಂದರೆ ಸ್ಪಷ್ಟವಾಗಿ ವ್ಯಾಖ್ಯಾನಿಸಲಾಗದ ವಸ್ತುಗಳು ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ ಕ್ವಶನ್ 77. ಯಾವುದೇ ಅಂಶವನ್ನು ಹೊಂದಿರದ ಗುಂಪನ್ನು ಹೀಗೆ ಕರೆಯಲಾಗುತ್ತದೆ ಅಂತ. ಏದು ಅನಂತ ಗಣ, ಬಿದು ಶೂನ್ಯ ಗಣ, ಸಿದು ಸಿಂಗ್ಲೆಟ್ ಗಣ,
ಡಿ ಇದು ಯೂನಿವರ್ಸಲ್ ಗಣ, ಇಲ್ಲಿ ಶೂನ್ಯ ಗಣ ಅಂತ ಕರಿತೀವಿ. ಯಾವುದೇ ಅಂಶವನ್ನು ಹೊಂದಿರದ ಗುಂಪನ್ನು ನಾವೇನು ಕರಿತೇವೆ, ಶೂನ್ಯ ಗಣ ಅಂತ ಕರಿತೇವೆ. ನೆಕ್ಸ್ಟ್ ಕ್ವಶನ್ 73ನೇದು. ಇಲ್ಲಿ ನೋಡಿ, ಫಂಕ್ಷನಿನ ಮೌಲ್ಯವು ಮೊದಲು ಉತ್ಪನ್ನದಲ್ಲಿ ಹೆಚ್ಚಾಗುತ್ತದೆ ಯಾವಾಗ ಅಂತ ಕೇಳಿರ್ತಕ್ಕಂಥದ್ದು. ಇಲ್ಲಿ ಏ ನೋಡಿ, ಎಫ್ ಬ್ರ್ಯಾಕೆಟ್ದಲ್ಲಿ ಎಕ್ಸ್ ಹೋಲ್ ಸ್ಕ್ವೇರ್ ಡಿ ವೈ ಮೈನಸ್ ಡಿ ಎಕ್ಸ್ ಹೋಲ್ ಸ್ಕ್ವಯರ್ 0ಕ್ಕಿಂತ ಕಡಿಮೆ, ಅಂದರೆ ಇಲ್ಲಿ 0ಕ್ಕಿಂತ ಕಡಿಮೆ ಸೂಚಿಸ್ತದೆ, ಹೌದಾ, ಕಡಿಮೆ. ಬಿ ಎಫ್ ಬ್ರ್ಯಾಕೆಟ್ದಲ್ಲಿ ಎಕ್ಸ್ ಹೋಲ್ ಸ್ಕ್ವೇರ್ ಡಿ ವೈ ಡಿವೈಡೆಡ್ ಬೈ ಡಿ ಎಕ್ಸ್ ಈಕ್ವಲ್ ಟು 0ಕ್ಕೆ ಸಮಾನವಾಗಿದೆ ಅಂತ. ಇಲ್ಲಿ ಸಿ ಇದು ಎಫ್ ಎಕ್ಸ್ ಹೋಲ್ ಸ್ಕ್ವೇರ್ ಡಿ ವೈ ಡಿ ಎಕ್ಸ್ 0ಕ್ಕಿಂತ ಹೆಚ್ಚಾಗಿದೆ ಹೆಚ್ಚಾಗಿದೆ ಕಡಿಮೆಯಾಗಿದೆ. ನೆಕ್ಸ್ಟು ಡಿ ಎಫ್ ಎಕ್ಸ್ ಡಿವೈಡೆಡ್ ಹೋಲ್ ಸ್ಕ್ವೇರ್ ಡಿ ವೈ ಡಿ ಎಕ್ಸ್ ಈಕ್ವಲ್ ಟು ಅನಂತವಾಗಿದೆ. ಇದೇನು ಅನಂತವಾಗಿದೆ, ಇಂಡಿಫಿನಿಯೆಂಟ್ ಕರೀತಾರೆ, ಇಂಡಿಫಿನಿಯೆಂಟ್ ಅನಂತವಾಗಿದೆ. ಆದರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಎ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಕ್ವಶನ್ ನಂಬರ್ 74. ಮೊದಲ ಆದೇಶ ಸ್ಥಿತಿಯ ವ್ಯಾಖ್ಯಾನ ಅಂತ ಕೇಳಿರ್ತಕ್ಕಂಥದ್ದು. ಮೊದಲ ಆದೇಶ ಸ್ಥಿತಿಯ ವ್ಯಾಖ್ಯಾನ F1 ಡಿವೈಡೆಡ್ ಬೈ P1 ಈಕ್ವಲ್ ಟು F2 ಡಿವೈಡೆಡ್ ಬೈ P2 ಈಕ್ವಲ್ ಟು, ಇಲ್ಲಿ ಬಿ ಯು ಈಕ್ವಲ್ ಟು ಎಫ್ ಬ್ರ್ಯಾಕೆಟಲ್ಲಿ Q1 ಡಾಟ್ Q2, ಸಿ ಡಿ ವೈ ಈಕ್ವಲ್ ಟು ಡಿ ವೈ ಭಾಗಿಸು ಡಿ ಎಕ್ಸ್ ಈಕ್ವಲ್ ಟು 0, ಡಿ ಸ್ಕ್ವೇರ್ Q2 ಡಿವೈಡೆಡ್ ಬೈ ಡಿ Q1 ಸ್ಕ್ವೇರ್ ಕಡಿಮೆ ಅಂತ ಕೇಳಿರ್ತಕ್ಕಂಥದ್ದು. ಇದರಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅನ್ನುವಾಗಿದೆ 1 ಆಗಿರ್ತಕ್ಕಂಥದ್ದು ಎ. ನೆಕ್ಸ್ಟ್, ಎರಡು ಪ್ರಮಾಣಗಳ ನಡುವಿನ ಸಮಾನತೆ ಹೇಳಿಕೆಯನ್ನು ಹೀಗೆ ಕರೆಯಲಾಗುತ್ತದೆ ಅಂತ ಕೇಳಿರ್ತಕ್ಕಂಥದ್ದು. ಅದರಲ್ಲಿ ಎ ಗುರುತುಗಳು, ಬಿ ಕಾರ್ಯಗಳು, ಸಿ ಸಮೀಕರಣಗಳು, ಡಿ ಸೆಟ್ಗಳು. ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಸಮೀಕರಣಗಳು. ನೆಕ್ಸ್ಟ್ 70 ಸಾಲುಗಳನ್ನು ಮತ್ತು ಕಾಲಮ್ಗಳನ್ನು ಜೋಡಿಸಲಾದ ಅಂಶಗಳ ಆಯತಾಕಾರದ ರಚನೆ. ಏದು ಡಿಟರ್ಮಿನೆಂಟ್ಸ್, ಡಿದು ಮ್ಯಾಟ್ರಿಸಸ್, ಸಿದು ವೆಕ್ಟರ್, ಡಿದು ಪೆರೆಥಿಸಿಯಸ್ ಅಂತ ಕೇಳಿರ್ತಕ್ಕಂಥದ್ದು. ಇಲ್ಲಿ ಸಾಲುಗಳು ಮತ್ತು ಕಾಲಮ್ಗಳು, ಇಲ್ಲಿ ಇವುಗಳಿಗೆ ಏನಂತ ಕರೀತಾರಂತ ಕೇಳಿರ್ತಕ್ಕಂಥ ಪ್ರಶ್ನೆ, ಮ್ಯಾಟ್ರಿಸಸ್ ಅಂತ ಕರೀತಾರೆ. ಇಲ್ಲಿ ನೋಡಿ, ಸಾಲುಗಳು ಅಂತಂದರೆ ಈ ಸಿಸ್ಟಮ್, ಹೌದಾ. ಇವುಗಳಿಗೆ ಕಾಲಮ್ಗಳು ಅಂತಂತಂದರೆ ಈ ಥರ ನಾವು ಹಾಕ್ತಕ್ಕಂಥ ಕಾಲಮ್ಗಳು, ಕಂಬ. ಇದರೊಳಗೆ ಆಯತಾಕಾರ ಆಗಿರ್ತಕ್ಕಂಥ ರಚನೆ ಆಗ್ತದೆ. ಇಂಥವಕ್ಕೆ ಏನಂತಾರೆ ಅಂತ ಕೇಳಿದ್ದಾರೆ ಅಂತಂದರೆ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಮ್ಯಾಟ್ರಿಸಸ್. ನೆಕ್ಸ್ಟ್, ಇನ್ಪುಟ್ ಔಟ್ಪುಟ್ ವಿಶ್ಲೇಷಣೆಯನ್ನು ಕಂಡುಹಿಡಿಯಲಾದ ವರ್ಷ ಯಾವುದು ಅಂತ ಕೇಳಿರ್ತಕ್ಕಂಥದ್ದು. ಇದನ್ನು ಯಾರು ಕಂಡುಹಿಡಿದ್ರು ಅಂತಂತಂದರೆ ವೆಸ್ಲಿ ಲೆನೋಟಿಫ್ ಅಂತ ಅರ್ಥಶಾಸ್ತ್ರಜ್ಞ. ಇಲ್ಲಿ ವೆಸ್ಲಿ ಲಿಯೋನೋಟಿಫ್, ಎಫ್ ಅದ ನೋಡಿರಿ, ಲಿಯೋನೋಟಿಫ್. ಇದು 1936 ಇದು ಇನ್ಪುಟ್ ಔಟ್ಪುಟ್ಟನ್ನು ಕಂಡು ಹಿಡಿತಾರೆ. ಆದರೆ ಇದು ಕಂಡು ಹಿಡಿಯೋದಾದ್ರೆ ಇವರು ವೆಸ್ಲಿ ಲೆನೋಫಿಡ್ ಅವರು ಇದನ್ನು ಪ್ರಸ್ತುತಪಡಿಸಿದ್ದು ಇನ್ಪುಟ್ ಔಟ್ಪುಟ್ 1936, ಇದು ಕಂಡು ಹಿಡಿದಿದ್ದು 1951. ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ. ನೆಕ್ಸ್ಟು
PPಯ ವಸ್ತುನಿಷ್ಠ ಕಾರ್ಯ ಯಾವುದು ಅಂತ ಕೇಳಿರ್ತಕ್ಕಂಥದ್ದು. ಇಲ್ಲಿ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಸ್ ಅಂತ ಇದರ ಫುಲ್ ಫಾರ್ಮ್ ಬಿಟ್ಟು LET ಅಂದರೆ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಸ್. ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರೋಗ್ರಾಮ್ಸ್ ಇಲ್ಲಿ ಏದು F = F1 x1 ಪ್ಲಸ್ x2 ಇಲ್ಲಿ P2 x2 ಪ್ಲಸ್ ಡಾಟ್ ಪ್ಲಸ್ Pn x1. ಬಿದು P1 ಪ್ಲಸ್ P2 ಪ್ಲಸ್ ಡಾಟ್ Pn. ಸಿದು x1 ಪ್ಲಸ್ x2 ಪ್ಲಸ್ ಡಾಟ್ xn. ಡಿದು R = x1 P1 ಪ್ಲಸ್ x2 P2 ಪ್ಲಸ್ ಡಾಟ್ ಪ್ಲಸ್ xn Pn. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಎ F P1 ಪ್ಲಸ್ x1 ಪ್ಲಸ್ P2 x2 ಪ್ಲಸ್ ಡಾಟ್ x ಪ್ಲಸ್ Pnx ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ ಬಂದ್ಬಿಟ್ಟು 79 ವಿಭಿನ್ನ ಸಮೀಕರಣಗಳು ಒಂದಕ್ಕಿಂತ ಹೆಚ್ಚು ಸ್ವತಂತ್ರ ವ್ಯತ್ಯಾಸ ಮತ್ತು ಭಾಗಶಃ ಉತ್ಪನ್ನಗಳು ಹೀಗೆ ಕರೆಯಲಾಗುತ್ತದೆ. ಏದು ಭಾಗಶಃ ಭೇದಾತ್ಮಕ ಸಮೀಕರಣ, ಬಿ ಸ್ವತಂತ್ರ ಸಮೀಕರಣ, ಸಿ ಒಗ್ಗೂಡುವಿಕೆ ಸಮೀಕರಣ, ಡಿ ಸಾಮಾನ್ಯ ಸಮೀಕರಣ. ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಭಾಗಶಃ ಭೇದಾತ್ಮಕ ಸಮೀಕರಣ. ನೆಕ್ಸ್ಟ್ ಕ್ವಶನ್ 80 ಸರಳ ಭಿನ್ನತೆಯ ಜ್ಯಾಮಿತೀಯ ಅಧೀಮದಿಂದ ಪ್ರಿಮಿಟಿವ್ ರೂಪಿಸಲಾದ ಸಮೀಕರಣವನ್ನು ಹೀಗೆ ಕರೆಯಲಾಗುತ್ತದೆ ಅಂತ. ಅದರಲ್ಲಿ ಭಾಗಶಃ ಸಮೀಕರಣ, ಬಿ ನಿಖರವಾದ ಭಿನ್ನತೆಯ ಸಮೀಕರಣ, ಸಿ ಏಕರೂಪ ಸಮೀಕರಣ, ಡಿ ರಚನಾತ್ಮಕ ಸಮೀಕರಣ. ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಕೂಡ ಭಾಗಶಃ ಸಮೀಕರಣವಾಗಿರ್ತದೆ ಅಂತಕ್ಕಂಥದ್ದು. ಇಲ್ಲಿವರೆಗೂ ಸುಮಾರು 20 ಪ್ರಶ್ನೆಗಳನ್ನು ತೊಗೊಂಡು ಬಂದಿರತಕ್ಕಂಥದ್ದು. ಇದು KCET ಈ ಒಂದು KCET 2023ನೇ ಪೇಪರ್ ಆಗಿರ್ತಕ್ಕಂಥದ್ದು ಎಕನಾಮಿಕ್ಸು. ಇಲ್ಲಿವರೆಗೂ 80 ಮಾರ್ಕ್ಸ್ ಅಂದರೆ 80 ಕ್ವಶನ್ಸ್ಗಳನ್ನು ಎಕ್ಸ್ಪ್ಲೇನ್ ಜೊತೆಗೆ ಬಿಡಿಸಿರ್ತಕ್ಕಂಥದ್ದು. ಈ ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತುವುದರ ಮುಖಾಂತರ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳನ್ನು ತಮಗೆ ಬೇಗನೆ ಬಂದು ತಲುಪುತ್ತವೆ. ತಮ್ಮೆಲ್ಲರಿಗೂ ನಮಸ್ಕಾರಗಳು.